ಗ್ರಾಮ ಪಂಚಾಯತ್ ಶ್ರೀಮಂಡಲ್ ಬೀದರ್ ತಾಲೂಕು ಬೀದರ್ ಜಿಲ್ಲೆಯ ವತಿಯಿಂದ ತಮ್ಮೆಲ್ಲರಿಗೂ ತಿಳಿಸುವುದೇನೆಂದರೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ 5 ಗ್ರಾಮಗಳಾದ ನವರಸ್ಪುರ್, ಕಂಕ್ಟಿ, ಅಲ್ಲಾಪುರ್, ನೆಮ್ತಾಬಾದ್ ಮತ್ತು ಶ್ರೀಮಂಡಲ್ ಗ್ರಾಮದ 18 ರಿಂದ 35 ವರ್ಷದ ಒಳಗಿನ ಎಲ್ಲ ಯುವಕರು ಯುವತಿಯರು ಭಾರತ್ ಜೋಡೋ ಯುವ ಸಂಘ ಒಂದು ಹೊಸ ಸಂಘವನ್ನು ಸ್ಥಾಪಿಸಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆದೇಶವನ್ನು ನೀಡಿರುತ್ತಾರೆ. ಅದೇ ರೀತಿ RDPRನ ಸನ್ಮಾನ್ಯ ಒಂದು ಸಚಿವರಾದ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬರು ಕೂಡ ಆದೇಶವನ್ನು ನೀಡಿರುತ್ತಾರೆ. ಕ್ರೀಡಾ ಯೋಜನಾ ಸೇವಾ ಮತ್ತು ಕ್ರೀಡಾ ಇಲಾಖೆಯ ವತಿಯಿಂದ ಭಾರತ್ ಜೋಡೋ ಯುವ ಸಂಘವನ್ನು ಸ್ಥಾಪಿಸಲಿಕ್ಕೆ ನಮ್ಮ ರಾಜ್ಯದ 6,000 ಗ್ರಾಮ ಪಂಚಾಯತಿಗಳಲ್ಲಿ ಈಗಾಗಲೇ ಲಿಂಕನ್ನು ಓಪನ್ ಮಾಡಲಾಗಿದೆ. ಆದ ಕಾರಣಕ್ಕಾಗಿ ಎಲ್ಲ ಯುವಕರು ತಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಈ ರಿಜಿಸ್ಟ್ರೇಷನ್ನಲ್ಲಿ ತಮ್ಮ ಆಧಾರ್ ಕಾರ್ಡ್ ಕಡ್ಡಾಯವಾಗಿರ್ತದೆ. ಅದರ ಮೂಲಕ ತಮಗೆ 2 ಸರ್ತಿ OTP ಬರ್ತದೆ. ಅದಾದ ನಂತರ ತಮ್ಮ ಗ್ರಾಮದಲ್ಲಿರುವಂಥ ಅಡ್ರೆಸ್ ಹಾಕಿರಬೇಕು, ತಮ್ಮ ಬ್ಲಡ್ ಗ್ರೂಪನ್ನು ಹಾಕಿರಬೇಕು, ತಾವು ಮಾಡುತ್ತಿರುವ ಉದ್ಯೋಗವನ್ನು ಹಾಕಿರಬೇಕು, ತಮ್ಮ ಒಂದು ಮದುವೆ ಸ್ಟೇಟಸ್ ಹಾಕಿರಬೇಕು, ಜೊತೆಗೆ ತಮ್ಮ ಕ್ವಾಲಿಫಿಕೇಶನ್ ಹಾಕಿರಬೇಕು, ಜೊತೆಗೆ ಬ್ಲಡ್ ಗ್ರೂಪ್ ಏನಿದೆ ಅದನ್ನು ಹಾಕಿರಬೇಕು. ಅದಾದ ನಂತರ ತಾವು ಯಾವ ಕ್ಷೇತ್ರದಲ್ಲಿ ಇಲ್ಲಿ ಒಂದು ಪರಿಣಿತಿಯನ್ನು ಹೊಂದಿದ್ದೀರಿ ಅದನ್ನು ನೈಸರ್ಗಿಕ ಉಪಯೋಗವಾಗಿರ್ಬೋದು, ಒಂದು ಸಾಂಸ್ಕೃತಿಕ ವ್ಯವಸ್ಥೆ ಆಗಿರ್ಬೋದು, ಮತ್ತು ಕ್ರೀಡೆ ಆಗಿರ್ಬೋದು, ಫಿಟ್ನೆಸ್ ಆಗಿರ್ಬೋದು ಅಥವಾ ಈ ಒಂದು ವೆಲ್ನೆಸ್ ಆಗಿರ್ಬೋದು, ಇಂಥ ವಿಷಯಗಳಲ್ಲಿ ತಾವು ಪರಿಣಿತಿಯನ್ನು ಹೊಂದಿದ್ದೀರಿ ಅಂತೇಳಿ ಅದರಲ್ಲಿ ಕೇಳುತ್ತದೆ. ಅದಾದ ನಂತರ ತಾವು ರಿಜಿಸ್ಟ್ರೇಷನ್ ಮಾಡುವಕ್ಕಿಂತ ಮುಂಚೆ 10 ರೂಪಾಯಿಗಳನ್ನು ಸ್ಕ್ಯಾನರ್ ಮೂಲಕ ಅಥವಾ UPI ಮೂಲಕ ಪಾವತಿಸಿದಲ್ಲಿ ತಮಗೆ ಒಂದು ಇಮಿಡಿಯೇಟ್ ಆಗಿ 7 ಹಂತಗಳಿದ್ದಾವೆ. 7 ಹಂತ ಆದ ನಂತರ ತಮಗೆ ಇಮಿಡಿಯೇಟ್ ಆಗಿ ಒಂದು ನೋಂದಣಿ ಕಾರ್ಡನ್ನು ಅಲ್ಲಿ ತಾವು ತಮ್ಮ ಮೊಬೈಲ್ಗೇನೆ ಬರ್ತದೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಯುವಕರು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸಬೇಕು. ಇದರ ಮೂಲ ಉದ್ದೇಶ ಏನಂತಂದ್ರೆ ಯಾವುದೇ ಜಾತಿ, ಮತ, ಧರ್ಮ, ಪಂಥ ಇಲ್ಲದೆ ಎಲ್ಲ ಯುವಕರು ಯುವತಿಯರು ಒಂದಾಗಿ ನಮ್ಮ ಗ್ರಾಮಗಳ, ನಮ್ಮ ದೇಶದ, ನಮ್ಮ ರಾಜ್ಯದ ಒಂದು ಅಭಿವೃದ್ಧಿಗಾಗಿ ಹೋರಾಟ ಅಥವಾ ಒಂದು ತಮ್ಮ ಕೊಡುಗೆಯನ್ನು ನೀಡುವಂಥ ಉದ್ದೇಶ ಆಗಿರ್ತದೆ. ಅದ್ರ ಜೊತೆಗೆ ಸರ್ಕಾರ ಈ ಒಂದು ಭಾರತ್ ಜೋಡೋ ಯುವ ಸಂಘಗಳಿಗೆ ಸುಮಾರು 10 ಲಕ್ಷ ರೂಪಾಯಿಗಳನ್ನು ಕೊಡ್ತದೆ. ಇದರಲ್ಲಿ 100 ರಿಂದ 250, 300 ಜನಗಳು ಕೂಡ ತಾವು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೂ ಅಡ್ಡಿಯಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಇದನ್ನು ತಾವು ಸದುಪಯೋಗ ಪಡ್ಕೋಬೇಕು. ಇದಕ್ಕೆ 100 ಜನಗಳಲ್ಲಿ 15 ಜನ ಆ ಒಂದು ಎಕ್ಸಿಕ್ಯೂಟಿವ್ ಮೆಂಬರನ್ನು ಆಯ್ಕೆ ಮಾಡಬೇಕಾಗ್ತದೆ. ಅದಾದ ನಂತರ ಅದರಲ್ಲೇ ಒಬ್ಬರನ್ನು ಅಧ್ಯಕ್ಷರಾಗಿ ನೇಮಕ ಮಾಡಬೇಕಾಗ್ತದೆ. ಅದರ ಜೊತೆಗೇನೆ ಮೆಂಟರ್ ಅಂತ ಅವರನ್ನು ಮಾರ್ಗದರ್ಶಕರಾಗಿ ಒಬ್ಬ ಶಿಕ್ಷಕರನ್ನು, ಸರ್ಕಾರಿ ಶಾಲೆಯ ಶಿಕ್ಷಕರನ್ನು ಇದರಲ್ಲಿ ಗುರುತಿಸಬೇಕಾಗ್ತದೆ. ಅವ್ರ ಮೂಲಕ 10 ಲಕ್ಷ ರೂಪಾಯಿಗಳ ಒಂದು ಸರ್ಕಾರ ನಿಧಿಯನ್ನು ತಮಗೆ ಕೊಡ್ತದೆ. ಅದರಂತೆ ವಿವಿಧ ಕಾರ್ಯಕ್ರಮಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಕ್ರೀಡಾ ಚಟುವಟಿಕೆಗಳಾಗಿರ್ಬೋದು, ವಿವಿಧ ಚಟುವಟಿಕೆಗಳು, ಯುವಕರಿಗೆ ಉಪಯೋಗಕಾರಿಯಾದಂಥ ಚಟುವಟಿಕೆಗಳು ಮತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತಾವು ಯಾವುದಾದ್ರೂ ಸ್ಪೋರ್ಟ್ಸಲ್ಲಿ ಕೂಡ ಆಕ್ಟಿವಿಟೀಸ್ ಮಾಡ್ತಿರೋದು ಅಂಥದ್ದು ಕೂಡ ಇದರಲ್ಲಿ ಅವಕಾಶ ಇದೆ. ಹಾಗಾಗಿ ತಾವು ದಯವಿಟ್ಟು ಇದರ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೇಕಾಗಿ ಗ್ರಾಮ ಪಂಚಾಯತ್ ಶ್ರೀಮಂಡಲ್ ವತಿಯಿಂದ ತಮಗೆ ನಾವು ಈ ಮೂಲಕ ಮನವಿಯನ್ನು ಮಾಡಿಕೊಡ್ತೀವಿ. ನಾನು ಶ್ರೀ ಶರತ್ ಕುಮಾರ್ ಅಭಿಮಾನ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಪಂಚಾಯತ್ ಶ್ರೀಮಂಡಲ್. ಧನ್ಯವಾದ.